ದಯಮಾಡಿ ನೀವು ನಮ್ಮ ಏನು ಮುಖ್ಯಮಂತ್ರಿಗಳು ನಾಳೆ ನಾಡದಲ್ಲೇ ಒಂದು ಖಾತೆಗಳನ್ನು ಹಂಚತಕ್ಕಂಥ ವ್ಯವಸ್ಥೆ ಇದೆ. ಹಾಗೂ ಸಹ ನೀವು ನಿಮ್ಮ ನಿರೀಕ್ಷೆ ಅಂತಾನೆ ನನಗೆ ಒಳ್ಳೆಯ ಖಾತೆಯನ್ನು ನನ್ನ ಶಕ್ತಿಗೆ ಅನುಗುಣವಾಗಿ ಒಳ್ಳೆಯ ಖಾತೆ ಕೊಡ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಒಂದು ಭರವಸೆ ಇದೆ. ಆ ಒಂದು ಖಾತೆಯನ್ನ ತಗೊಂಡು ಒಳ್ಳೆ ನಾವು ನಿರ್ವಹಣೆ ಮಾಡ್ತಕ್ಕಂಥ ನಮ್ಮ ಕ್ಷೇತ್ರ ಮತ್ತು ರಾಜ್ಯದ ಕಡೆಗೆ ನಾವು ಗಮನ ಹರಿಸಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ನನ್ನ ಮಾಯಕೊಂಡ ಕ್ಷೇತ್ರದಲ್ಲಿ ನನಗೆ ಮೊದಲನೇದಾಗಿ ದೊಡ್ಡ ನೋವು ಏನಪ್ಪಾ ಅಂದ್ರೆ ಏನಾದ್ರೂ ಹೋರಾಟ 27 ಕೆರೆ ತುಂಬಿಸತಕ್ಕಂಥ ಹೋರಾಟ ಎಲ್ಲರೂ ನಡೆದಿದೆ ಅಂದ್ರೆ ಕೆರೆ ತುಂಬಿಸುವಂತ ಹೋರಾಟ ಕೂತ್ಕೊಳ್ರಿ ಪಾಟ್ನೆ ಕೆರೆ ತುಂಬಿಸ್ತಕ್ಕಂಥ ಯೋಜನೆಯನ್ನ ಹೋರಾಟ ಹಾಕೊಂಡಂದ್ರೆ ಈ ಜಿಲ್ಲೆಯಲ್ಲಿ ಎಲ್ಲಾದ್ರಿದ್ರೆ ಅದು 22 ಕೆರೆ ಹೋರಾಟ ಸಮಿತಿ ಅವರು ಅಂತಕ್ಕಂಥದ್ದು. ಆಗ ನಮ್ಮ ಹೋರಾಟ ಸ್ಟಾರ್ಟ್ ಆದ್ಮೇಲೆ ಅಲ್ಲಿಂದ ನಮ್ಮ ಈ ಕೆರೆ ನೀರು ತುಂಬಿಸ್ತಕ್ಕಂಥ ಯೋಜನೆ ನಮಗೆ ಸಿರಿಗೆರೆ ಶ್ರೀಗಳು ಮತ್ತೆ ಎಲ್ಲ ಮಂತ್ರಿಗಳು ಎಲ್ಲರೂ ಸಹಕಾರ ಮಾಡಿದ್ರು. ಆದ್ರೆ ನಮಗೆ ದೊಡ್ಡ ನೋವು ಏನಂದ್ರೆ ಆ ಒಂದು ಕಾಮಗಾರಿ ಕಳಪೆ ಆಗಿರೋದ್ರಿಂದ ಇವತ್ತು 27 ಕೆರೆ ಯೋಜನೆ ಕುಂಠಿತಾಗಿದೆ. ಅದನ್ನ ಈಗಾಗಲೇ ನಾವು ಮಲ್ಲಿಕಾರ್ಜುನ್ ಮಲ್ಲಣ್ಣ ಸಾಹೇಬರು ನಾವು ಈಗಾಗಲೇ ಅನುದಾನವನ್ನು ಕೊಡಿಸಿದ್ದೇವೆ. ಅದನ್ನು ಕೂಡಲೇ ಟೆಂಡರ್ ಕರೆಸಿ ಆ ಯೋಜನೆಯನ್ನ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಮೊದಲು ಹೇಳ್ಕೊಳ್ತೇನೆ. ಯಾಕಂದ್ರೆ ನನಗೆ ಈ ಭಾಗದ ಈ ರೈತರ ಒಂದು ಹಿತ ಇವತ್ತು ಬರಗಾಲ ಬರ್ತಕ್ಕಂಥ ದಿನಮಾನಗಳಿದ್ದಾವೆ. ಈಗ ನಮಗೆ ಮಳೆ ದೇವರಾಯ ನಮಗೆ ಒಂದು ಸ್ವಲ್ಪ ಶಕ್ತಿ ಕೊಡ್ತಾ ಇದ್ದಾರೆ. ಇದೇ ನಿರಂತರವಾಗಿ ನಡೆದ್ರೆ ನಮ್ಮ ಕೆರೆಗಳೆಲ್ಲ ತುಂಬಿ ನಮ್ಮ ರೈತರಲ್ಲಿ ಮಂದಾಸ ಮೂಡತಕ್ಕಂಥ ಕೆಲಸ ಆಗಬೇಕಾಗಿದೆ. ಅದನ್ನು ಸಹ ನಾನು ಅದ್ರ ಕಡೆ ಗಮನ ಕೊಡೋದ್ರ ಜೊತೆಗೆ ಮೊದಲನೇ ಆದ್ಯತೆಯನ್ನು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀನಿ. ಅದಕ್ಕೆ ನಾನು ಕೊಡೋದ್ರ ಜೊತೆಗೆ ಮತ್ತೆ ನಮ್ಮ ಈ ಒಂದು ನನ್ನ ಕ್ಷೇತ್ರದಲ್ಲಿ ಬರಗಾಲ ಏನಾದರೂ ಬಂದಿದೆ ಅಂತಕ್ಕಂಥದ್ದನ್ನ ನೋಡಿದ್ರೆ ನಾನು ಸಹ ನಮ್ಮ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಾ ಸಚಿವರುಗಳು ತಮ್ಮ ಕ್ಷೇತ್ರ ಮತ್ತು ಜಿಲ್ಲೆಯಲ್ಲಿ ಬರ ವೀಕ್ಷಣೆ ಮಾಡ್ತಕ್ಕಂಥದಕ್ಕೆ ತಾವು ಮೊದಲನೇ ಆದ್ಯತೆ ಕೊಡ್ರಿ ಅಂತಕ್ಕಂಥದ್ದನ್ನ ನಾನು ನಾಳೆಯಿಂದ ಈಗಿನಿಂದನೇ ಈ ಕಾರ್ಯಕ್ರಮ ಮುಗಿದ ತಕ್ಷಣನೇ ನಾವು ಬರ ವೀಕ್ಷಣೆ ಮಾಡ್ಲಿಕ್ಕೆ ಎಲ್ಲ ನಮ್ಮ ರೈತರ ಹೊಲಗಳಿಗೆ ಹೋಗ್ತೀನಿ. ಅಲ್ಲಿ ಬರದ ವೀಕ್ಷಣೆ ಮಾಡಿ ಆ ವರದಿಯನ್ನ ನಮ್ಮ ಮುಖ್ಯಮಂತ್ರಿಗೆ ಸಲ್ಲಿಸ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಕಂದಾಯ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಪರಮೇಶ್ವರ್ ಸಾಹೇಬರು ಅವರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಏನನ್ನ ಯೋಚನೆ ಮಾಡ್ತಾರೆ ಅಂತಕ್ಕಂಥದ್ದು ಆಗ ಗೊತ್ತಾಗುತ್ತೆ. ಅದರಿಂದ ನಾನು ನನ್ನ ಕ್ಷೇತ್ರದ ಏನೇ ಕೆಲಸಗಳಿದ್ರು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡಿಸ್ಕೊಂಡು ಹೋಗ್ತೀನಿ. ಇವತ್ತು ನಮ್ಮ ಅದು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೀನಿ, ನೀವು ಪ್ರಾಮಾಣಿಕ ಕೆಲಸ ಮಾಡ್ರಿ. ಕಿವಿಯಿಂದ ಕಿವಿಗೆ ಅದೇನಂತಾರಲ್ಲ ಇದ್ದಾಳೆ ಕಿವಿ ಟೈಮ್ ಮಾಡ್ಕೊಳ್ಬೇಡ್ರಿ. ಒಬ್ಬ ಮುಖಂಡರಿಗೂ ಚಾರಿ ಹೇಳಿ ಅಲ್ಲಿಂದ ನಮ್ಮಂತರ ದೂರ ಮಾಡುವಂತ ಕೆಲಸ ಯಾವ ಕಾರ್ಯಕರ್ತರು ಮಾಡಬೇಡ್ರಿ ಅಂತಕ್ಕಂಥ ಕಳಕಳಿ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಬೆಸಿಗೆ ಹಾಕ್ಬೇಕವನ ಒಬ್ಬ ಮನುಷ್ಯನಿಗೆ ದೂರ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬೇಡ್ರಿ. ಅದರಿಂದ ದಯಮಾಡಿ ಅಂತ ಕೆಲಸ ಮಾಡೋಕ್ಕಂತ ಮುಖಂಡರಲ್ಲಿ ನಾನು ಕೆಲವರು ಯಾರು ಇದ್ರೆ ನೀವು ಅದನ್ನ ತಿದ್ಕೇಳಿ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ ಬಯಸ್ತೇನೆ. ನಮ್ಮ ಹನುಮಂತ ಉಳಿಯಿಂದ ಕೆಲಸ ಆಗಬಾರ್ದು. ಅದರಿಂದ ಅಂತ ಕೆಲಸವನ್ನ ಯಾವ ಮಾಡಬೇಡ್ರಿ. ಆ ಕೆಲಸ ಬಿಟ್ಟು ಪ್ರತಿ ಹಳ್ಳಿಯಲ್ಲಿ 10 ಓಟ್ ಹಾಕ್ಸ್ತಕ್ಕಂಥ ಪ್ರತಿ ಮನೆಗೆ ಹೋಗಿ 10 ನಮ್ಮ ಕಾಂಗ್ರೆಸ್ಗೆ ಓಟ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಗಮನ ಹರಿಸ್ರಿ. ಆಗ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಶಕ್ತಿ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನಾವು ನಮ್ಮ ನಾಯಕರುಗಳೆಲ್ಲರೂ ಸಹ ಚೆನ್ನಾಗಿದ್ದೀವಿ, ಎಲ್ಲರೂ ಒಗ್ಗಟ್ಟಾಗಿ ಈ ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನನ್ನನ್ನು ಅದ್ದೂರಿಯಾಗಿ ಮತ್ತೊಮ್ಮೆ ನನ್ನನ್ನು ಕರೆದು ಇಲ್ಲಿ ಈ ನಿಮ್ಮ ಮನೆ ಮಗನ ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ. ಒಬ್ಬ ಪೌರ ಕಾರ್ಮಿಕ ನಾನು ಬಹಳ ನೋವಾಗುತ್ತೆ ನೆನ್ಸ್ಕೊಂಡ್ರೆ ಅಂತ ಮನೆಯಿಂದ ಬಂದಂತ ನಾನು. ಅದರಿಂದ ನನಗೆ ನನ್ನ ತಂದೆ ತಾಯಿ ಇವತ್ತು ಇಲ್ಲ ಅಂದ್ರೂ ಸಹ ನಾನು ಅವರಿಗೆ ಋಣಿಯಾಗಿದ್ದೀನಿ. ಅವರ ಆಶೀರ್ವಾದದಿಂದ ನಾನಿವತ್ತು ಸಚಿವನಾಗಿದ್ದೀನಿ. ಅದಕ್ಕೋಸ್ಕರ ನಿಮ್ಮಲ್ಲಿ ಎಲ್ಲರೂ ಬೇಡ್ಕೊಂಡು ನಾನು ಮಾತು. ಜೈ ಕಾಂಗ್ರೆಸ್.